ನಮ್ಮ ಸ್ಪೋಕನ್ ಇಂಗ್ಲೀಷ್ ಸೀರೀಸ್ ಕ್ಲಾಸ್ನ ಮುಂದುವರಿದ ಭಾಗದಲ್ಲಿ ಇವತ್ತು ನಾವು ಒಂದಷ್ಟು ಸ್ಪೋಕನ್ ಇಂಗ್ಲೀಷ್ ಸೆಂಟೆನ್ಸಸ್ ಬೋತ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ನೋಡೋಣ. ಆಲ್ರೆಡಿ ನಾವು ಹಲವಾರು ವೀಡಿಯೋಸ್ ನೋಡ್ತಾ ಬಂದಿದ್ದೀವಿ. ಐ ಹೋಪ್ ಎಲ್ಲ ವೀಡಿಯೋಸ್ ನಿಮಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅಂದ್ಕೋತೀನಿ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಗೆಟ್ ಇನ್ ಟು ದ ಫಸ್ಟ್ ಸೆಂಟೆನ್ಸ್ ಆಫ್ ಟುಡೇಸ್ ಕ್ಲಾಸ್. ನೆಲವು ಒದ್ದೆಯಾಗಿದ್ದರಿಂದ ಎಚ್ಚರಿಕೆಯಿಂದ ನಡೆಯುವಂತೆ ಟೀಚರ್ ವಿದ್ಯಾರ್ಥಿಗಳನ್ನು ಕೇಳಿಕೊಂಡರು. ನೆಲವು ಒದ್ದೆಯಾಗಿದ್ದರಿಂದ ಎಚ್ಚರಿಕೆಯಿಂದ ನಡೆಯುವಂತೆ ಟೀಚರ್ ವಿದ್ಯಾರ್ಥಿಗಳನ್ನು ಕೇಳಿಕೊಂಡರು. ನೆಲವು ಒದ್ದೆಯಾಗಿದ್ದರಿಂದ ಆಸ್ ದಿ ಫ್ಲೋರ್ ವಾಸ್ ವೆಟ್, ಆಸ್ ದಿ ಫ್ಲೋರ್ ವಾಸ್ ವೆಟ್, ಎಚ್ಚರಿಕೆಯಿಂದ ನಡೆಯುವಂತೆ ಟು ವಾಕ್ ಕೇರ್ಫುಲಿ, ಟು ವಾಕ್ ಕೇರ್ಫುಲಿ, ಟೀಚರ್ ವಿದ್ಯಾರ್ಥಿಗಳನ್ನು ಕೇಳಿಕೊಂಡರು. ದ ಟೀಚರ್ ಆಸ್ಕ್ ದ ಸ್ಟೂಡೆಂಟ್ಸ್, ದ ಟೀಚರ್ ಆಸ್ಕ್ ದ ಸ್ಟೂಡೆಂಟ್ಸ್. ವರ್ಡ್ಸ್ ಪ್ರಾಪರಾಗಿ ರಿಅರೇಂಜ್ ಮಾಡಿದಾಗ ಈ ಥರ ಆಗುತ್ತೆ ಸೆಂಟೆನ್ಸ್. ದ ಟೀಚರ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ವಾಕ್ ಕೇರ್ಫುಲಿ ಆಸ್ ದ ಫ್ಲೋರ್ ವಾಸ್ ವೆಟ್. ದ ಟೀಚರ್ ಆಸ್ಕ್ ದ ಸ್ಟೂಡೆಂಟ್ಸ್ ಟು ವಾಕ್ ಕೇರ್ಫುಲಿ ಆಸ್ ದ ಫ್ಲೋರ್ ವಾಸ್ ವೆಟ್. ದ ನೆಕ್ಸ್ಟ್ ಸೆಂಟೆನ್ಸ್. ನೀವು ನನಗೆ ಕೊಟ್ಟ ಪುಸ್ತಕವನ್ನು ನಾನು ಓದಿ ಮುಗಿಸಿದ್ದೇನೆ. ನೀವು ನನಗೆ ಕೊಟ್ಟ ಪುಸ್ತಕವನ್ನು ನಾನು ಓದಿ ಮುಗಿಸಿದ್ದೇನೆ. ನೀವು ನನಗೆ ಕೊಟ್ಟ ಪುಸ್ತಕವನ್ನು ದ ಬುಕ್ ಯು ಲೆಂಟ್ ಮೀ, ದ ಬುಕ್ ಯು ಲೆಂಟ್ ಮೀ, ನಾನು ಓದಿ ಮುಗಿಸಿದ್ದೇನೆ. ಐ ಹ್ಯಾವ್ ಫಿನಿಶ್ಡ್ ರೀಡಿಂಗ್, ಐ ಹ್ಯಾವ್ ಫಿನಿಶ್ಡ್ ರೀಡಿಂಗ್. ಐ ಹ್ಯಾವ್ ಫಿನಿಶ್ಡ್ ರೀಡಿಂಗ್ ಈ ಸೆಂಟೆನ್ಸ್ ಬಂದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓಕೆ, ಸೊ ನನ್ನ ಸೆಂಟೆನ್ಸ್ನ ರಿಪೀಟ್ ಮಾಡ್ತೀನಿ. ಐ ಹ್ಯಾವ್ ಫಿನಿಶ್ಡ್ ರೀಡಿಂಗ್ ದ ಬುಕ್ ಯು ಲೆಂಟ್ ಮೀ, ಐ ಹ್ಯಾವ್ ಫಿನಿಶ್ಡ್ ರೀಡಿಂಗ್ ದಿ ಬುಕ್ ಯು ಲೆಂಟ್ ಮೀ. ಮುಂದಿನ ಸೆಂಟೆನ್ಸ್ ನೋಡೋಣ. ನಾಳೆ ಸಭೆಗೆ ಹಾಜರಾಗುವಂತೆ ಪೋಷಕರಿಗೆ ಹೇಳಲಾಗಿದೆ. ನಾಳೆ ಸಭೆಗೆ ಹಾಜರಾಗುವಂತೆ ಪೋಷಕರಿಗೆ ಹೇಳಲಾಗಿದೆ. ನಾಳೆ ಸಭೆಗೆ ಹಾಜರಾಗುವಂತೆ ಟು ಅಟೆಂಡ್ ಅ ಮೀಟಿಂಗ್ ಟುಮಾರೋ, ಟು ಅಟೆಂಡ್ ಅ ಮೀಟಿಂಗ್ ಟುಮಾರೋ, ಪೋಷಕರಿಗೆ ಹೇಳಲಾಗಿದೆ. ದ ಪೇರೆಂಟ್ಸ್ ಹ್ಯಾವ್ ಬೀನ್ ಆಸ್ಕ್ಡ್, ದ ಪೇರೆಂಟ್ಸ್ ಹ್ಯಾವ್ ಬೀನ್ ಆಸ್ಕ್ಡ್. ಸೆಂಟೆನ್ಸ್ ರಿಪೀಟ್ ಮಾಡ್ತೀನಿ. ದ ಪೇರೆಂಟ್ಸ್ ಹ್ಯಾವ್ ಬೀನ್ ಆಸ್ಕ್ಡ್ ಟು ಅಟೆಂಡ್ ಅ ಮೀಟಿಂಗ್ ಟುಮಾರೋ. ದ ಪೇರೆಂಟ್ಸ್ ಹ್ಯಾವ್ ಬೀನ್ ಆಸ್ಕ್ಡ್ ಟು ಅಟೆಂಡ್ ಅ ಮೀಟಿಂಗ್ ಟುಮಾರೋ. ದ ನೆಕ್ಸ್ಟ್ ಸೆಂಟೆನ್ಸ್ ಗೈಸ್. ಶಾಲಾ ಆಡಳಿತ ಮಂಡಳಿಯು ಶಾಲಾ ಶುಲ್ಕವನ್ನು ಕಡಿಮೆ ಮಾಡಲು ನಿರ್ಧರಿಸಿದೆ. ಶಾಲಾ ಆಡಳಿತ ಮಂಡಳಿಯು ಶಾಲಾ ಶುಲ್ಕವನ್ನು ಕಡಿಮೆ ಮಾಡಲು ನಿರ್ಧರಿಸಿದೆ. ಶಾಲಾ ಆಡಳಿತ ಮಂಡಳಿಯು ದಿ ಮ್ಯಾನೇಜ್ಮೆಂಟ್, ದಿ ಮ್ಯಾನೇಜ್ಮೆಂಟ್, ಶಾಲಾ ಶುಲ್ಕವನ್ನು ದ ಸ್ಕೂಲ್ ಫೀಸ್, ದ ಸ್ಕೂಲ್ ಫೀಸ್ ಕಡಿಮೆ ಮಾಡಲು ನಿರ್ಧರಿಸಿದೆ. ಹ್ಯಾಸ್ ಡಿಸೈಡೆಡ್ ಟು ಬ್ರಿಂಗ್ ಡೌನ್, ಹ್ಯಾಸ್ ಡಿಸೈಡೆಡ್ ಟು ಬ್ರಿಂಗ್ ಡೌನ್. ಸೊ ಗೈಸ್, ಸೆಂಟೆನ್ಸನ್ನು ರಿಅರೇಂಜ್ ಮಾಡಿದಾಗ ಕರೆಕ್ಟಾಗಿ ಈ ಥರ ಬರುತ್ತೆ. ದ ಮ್ಯಾನೇಜ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಬ್ರಿಂಗ್ ಡೌನ್ ದಿ ಸ್ಕೂಲ್ ಫೀಸ್. ದಿ ಮ್ಯಾನೇಜ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ಬ್ರಿಂಗ್ ಡೌನ್ ದಿ ಸ್ಕೂಲ್ ಫೀಸ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಮುಷ್ಕರದಿಂದಾಗಿ ಅಂಗಡಿಗಳನ್ನು ಮುಚ್ಚಲಾಗಿದೆ. ಮುಷ್ಕರದಿಂದಾಗಿ ಅಂಗಡಿಗಳನ್ನು ಮುಚ್ಚಲಾಗಿದೆ. ಮುಷ್ಕರದಿಂದಾಗಿ ಡ್ಯೂ ಟು ಅ ಸ್ಟ್ರೈಕ್, ಡ್ಯೂ ಟು ಅ ಸ್ಟ್ರೈಕ್, ಅಂಗಡಿಗಳನ್ನು ಮುಚ್ಚಲಾಗಿದೆ. ದ ಶಾಪ್ಸ್ ಹ್ಯಾವ್ ಬೀನ್ ಕ್ಲೋಸ್ಡ್, ದ ಶಾಪ್ಸ್ ಹ್ಯಾವ್ ಬೀನ್ ಕ್ಲೋಸ್ಡ್. ಯೂಶ್ವಲಿ ಅಂಗಡಿಗಳು ತೆರೆದಿರ್ತವೆ, ಬಟ್ ಇವತ್ತು ಸಮ್ ಕಾರಣದಿಂದಾಗಿ ಅಂಗಡಿನ ಮುಚ್ಚಲಾಗಿದೆ ಅಂತ ಹೇಳುವಾಗ ನಾವು ಹ್ಯಾವ್ ಬೀನ್ ಕ್ಲೋಸ್ಡ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ ಶಾಪ್ಸ್ ಅನ್ನೋದು ಪ್ಲೂರಲ್, ಹಾಗಾಗಿ ಹ್ಯಾವ್ ಬೀನ್ ಕ್ಲೋಸ್ಡ್. ಇನ್ ಕೇಸ್ ಶಾಪ್ ಅಂತ ಇದ್ದರೆ ಹ್ಯಾಸ್ ಬೀನ್ ಕ್ಲೋಸ್ಡ್ ಅಂತ ಆಗ್ತಾಯಿತ್ತು. ಸೊ ಐ ರಿಪೀಟ್ ದ ಸೆಂಟೆನ್ಸ್. ಡ್ಯೂ ಟು ಅ ಸ್ಟ್ರೈಕ್ ದ ಶಾಪ್ಸ್ ಹ್ಯಾವ್ ಬೀನ್ ಕ್ಲೋಸ್ಡ್. ಡ್ಯೂ ಟು ಅ ಸ್ಟ್ರೈಕ್ ದ ಶಾಪ್ಸ್ ಹ್ಯಾವ್ ಬೀನ್ ಕ್ಲೋಸ್ಡ್. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಸೆಂಟೆನ್ಸ್. ಅವನು ಪ್ರಯತ್ನಿಸದೆ ಬಿಟ್ಕೊಟ್ಬಿಟ್ಟ ಅಥವಾ ಅವನು ಪ್ರಯತ್ನ ಪಡದೆ ಬಿಟ್ಕೊಟ್ಟ ಅಂತ. ಹಿ ಗೇವ್ ಅಪ್ ವಿದೌಟ್ ಟ್ರೈಯಿಂಗ್, ಹಿ ಗೇವ್ ಅಪ್ ವಿದೌಟ್ ಟ್ರೈಯಿಂಗ್. ಗೇವ್ ಅಪ್ ಅನ್ನೋದು ಗಿವ್ ಅಪ್ನ ಪಾಸ್ ಫಾರ್ಮ್. ದ ನೆಕ್ಸ್ಟ್ ಲೈನ್. ಕೊನೆಯ ಶೆಲ್ಫ್ನಲ್ಲಿರುವ ಪುಸ್ತಕವು ನಾನು ಕಳೆದ ವಾರ ಓದಿದ ಪುಸ್ತಕವಾಗಿದೆ. ಕೊನೆಯ ಶೆಲ್ಫ್ನಲ್ಲಿರುವ ಪುಸ್ತಕವು ನಾನು ಕಳೆದ ವಾರ ಓದಿದ ಪುಸ್ತಕವಾಗಿದೆ. ಕೊನೆಯ ಶೆಲ್ಫ್ನಲ್ಲಿರುವ ಪುಸ್ತಕವು ದ ಬುಕ್ ಇನ್ ದಿ ಲಾಸ್ಟ್ ಶೆಲ್ಫ್ ಈಸ್, ದ ಬುಕ್ ಇನ್ ದಿ ಲಾಸ್ಟ್ ಶೆಲ್ಫ್ ಈಸ್,
ನಾನು ಕಳೆದ ವಾರ ಓದಿದ ಪುಸ್ತಕವಾಗಿದೆ. ದ ಒನ್ ಐ ರೀಡ್ ಲಾಸ್ಟ್ ವೀಕ್. ದ ಒನ್ ಐ ರೀಡ್ ಲಾಸ್ಟ್ ವೀಕ್. ಐ ರಿಪೀಟ್ ದ ಸೆಂಟೆನ್ಸ್. ದ ಬುಕ್ ಇನ್ ದ ಲಾಸ್ಟ್ ಶೆಲ್ಫ್ ಈಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ದ ಬುಕ್ ಇನ್ ದಿ ಲಾಸ್ಟ್ ಶೆಲ್ಫ್ ಈಸ್ ದ ಒನ್ ಐ ರೀಡ್ ಲಾಸ್ಟ್ ವೀಕ್. ನೆಕ್ಸ್ಟ್ ಸೆಂಟೆನ್ಸ್. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ಸ್ಮಿತಾ ಅವರು ಸಮಯ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಶ್ರೀಮತಿ ಸ್ಮಿತಾ ಅವರು ಸಮಯ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಅಟ್ ದ ಎಂಡ್ ಆಫ್ ದಿ ಈವೆಂಟ್. ಅಟ್ ದಿ ಎಂಡ್ ಆಫ್ ದಿ ಈವೆಂಟ್ ಶ್ರೀಮತಿ ಸ್ಮಿತಾ ಅವರು ಮಿಸ್ಟರ್ ಸ್ಮಿತಾ ಸಮಯ ಮಾಡಿಕೊಂಡು ಅಲ್ಲಿಗೆ ಬಂದಿದ್ದಕ್ಕಾಗಿ ಫಾರ್ ಮೇಕಿಂಗ್ ಟೈಮ್ ಆ್ಯಂಡ್ ಬೀಯಿಂಗ್ ದೇರ್. ಫಾರ್ ಮೇಕಿಂಗ್ ಟೈಮ್ ಆ್ಯಂಡ್ ಬೀಯಿಂಗ್ ದೇರ್ ಎಲ್ಲರಿಗೂ ಧನ್ಯವಾದ ಹೇಳಿದರು. ಥ್ಯಾಂಕ್ ಎವ್ರಿ ಒನ್. ಥ್ಯಾಂಕ್ ಎವ್ರಿ ಒನ್. ಕರೆಕ್ಟ್ ಆರ್ಡರಲ್ಲಿ ನಾನು ಸೆಂಟೆನ್ಸ್ನ ರಿಪೀಟ್ ಮಾಡ್ತೀನಿ. ಅಟ್ ದಿ ಎಂಡ್ ಆಫ್ ದಿ ಈವೆಂಟ್ ಮಿಸ್ಟರ್ ಸ್ಮಿತಾ ಥ್ಯಾಂಕ್ ಎವ್ರಿ ಒನ್ ಫಾರ್ ಮೇಕಿಂಗ್ ಟೈಮ್ ಆ್ಯಂಡ್ ಬೀಯಿಂಗ್ ದೇರ್. ಅಟ್ ದಿ ಎಂಡ್ ಆಫ್ ದಿ ಈವೆಂಟ್ ಮಿಸ್ಟರ್ ಸ್ಮಿತಾ thanked everyone for making time and being there. Okay, let's see the next sentence. ರಾಹುಲ್ 3 ಗಂಟೆಗಳಿಂದ ಮನೆ ಕೆಲಸಗಳನ್ನು ಬರೆಯುತ್ತಿದ್ದಾರೆ. ರಾಹುಲ್ 3 ಗಂಟೆಗಳಿಂದ ಮನೆ ಕೆಲಸಗಳನ್ನು ಬರೆಯುತ್ತಿದ್ದಾರೆ. ಈ ಸೆಂಟೆನ್ಸ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳ್ತೀವಿ ನಾವು. ರಾಹುಲ್ ಹ್ಯಾಸ್ ಬೀನ್ ರೈಟಿಂಗ್ ಹೋಮ್ವರ್ಕ್ಸ್ ಫಾರ್ 3 hours. ರಾಹುಲ್ ಹ್ಯಾಸ್ ಬೀನ್ ರೈಟಿಂಗ್ ಹೋಮ್ವರ್ಕ್ಸ್ ಫಾರ್ 3 hours. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಸ್ಟ್ರಕ್ಚರ್ ಹೀಗಿರುತ್ತೆ. ಸಬ್ಜೆಕ್ಟ್ ಆದಮೇಲೆ ಹ್ಯಾಸ್ ಅಥವಾ ಹ್ಯಾವ್ ಬರುತ್ತೆ. ನೆಕ್ಸ್ಟ್ ಬೀನ್, ಅದಾದಮೇಲೆ ವರ್ಬಿಗೆ ING ಸೇರಿಸಿ ಬರಿತೀವಿ. ಇಲ್ಲಿರುವ ಸಬ್ಜೆಕ್ಟ್ ರಾಹುಲ್, ಸೊ ಹಾಗಾಗಿ ಹ್ಯಾಸ್ ಯೂಸ್ ಮಾಡ್ತೀವಿ. ರಾಹುಲ್ ಹ್ಯಾಸ್ ಬೀನ್ ರೈಟಿಂಗ್. ರೈಟ್ ಅನ್ನೋದು ವರ್ಬ್, ಅದಕ್ಕೆ IN ಸೇರಿಸಿದಾಗ ರೈಟಿಂಗ್. ಈ ವಿಡಿಯೋದ ಲಾಸ್ಟ್ ಸೆಂಟೆನ್ಸ್ ನೋಡೋಣ. ನಾನು ಬೀದಿಯ ಕೊನೆಯಲ್ಲಿ ನಾಯಿಯನ್ನು ನೋಡಿದೆ. ನಾಯಿ ನನ್ನ ಬಳಿಗೆ ಓಡಿ ಬಂದಿತು. ನಾನು ಬೀದಿಯ ಕೊನೆಯಲ್ಲಿ ನಾಯಿಯನ್ನು ನೋಡಿದೆ. ನಾಯಿ ನನ್ನ ಬಳಿಗೆ ಓಡಿ ಬಂದಿತು. ನಾನು ಬೀದಿಯ ಕೊನೆಯಲ್ಲಿ ನಾಯಿಯನ್ನು ನೋಡಿದೆ. ಐ ಸಾ ಅ ಡಾಗ್ ಎಟ್ ದಿ ಎಂಡ್ ಆಫ್ ದಿ ಸ್ಟ್ರೀಟ್. ಐ ಸಾ ಅ ಡಾಗ್ ಎಟ್ ದಿ ಎಂಡ್ ಆಫ್ ದಿ ಸ್ಟ್ರೀಟ್. ನಾಯಿ ನನ್ನ ಬಳಿಗೆ ಓಡಿ ಬಂದಿತು. ದ ಡಾಗ್ ಕೇಮ್ ರನ್ನಿಂಗ್ ಟು ಮೀ. ದ ಡಾಗ್ ಕೇಮ್ ರನ್ನಿಂಗ್ ಟು ಮೀ. ಓಕೆ, ಇಲ್ಲಿಗೆ ನಾನು ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.